ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಪ್ರತಿಭಟನಾ ಮೆರವಣಿಗೆಯಲ್ಲಿ ತಾವೆಲ್ಲರೂ ಮತ್ತು ನಿಮ್ಮ ಎಲ್ಲ ಸಂಗಾತಿಗಳಿಗೆ, ಎಲ್ಲ ಸಾಮೂಹಿಕ ಎಲ್ಲ ಸಮಾಜದ ಕರ್ಕೊಂಡ್ಬಂದು ಅದನ್ನು ಯಶಸ್ವಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಿಮಗೆ ತಿಳಿಸ್ತಾಯಿದೆ. ಅದೇ ರೀತಿಯಾಗಿ ಏನು ಸೆಪ್ಟೆಂಬರ್ 24ನೇ ತಾರೀಕಿಗೆ ರಾಮದುರ್ಗ ತಾಲೂಕಾ ರೈಲು ಹೋರಾಟ ಕ್ರಿಯಾ ಸಮಿತಿ ಅಂತೇಳಿ ನಾವು ರಚನೆ ಮಾಡಿದ್ದೀವಿ. ಅದರ ಭಾಗವಾಗಿ ಕೇವಲ 1.5 ತಿಂಗಳಲ್ಲಿ ಒಂದು 5-6 ಸಾವಿರ ಜನ ಸೇರಿ ಒಂದು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯಕ್ರಮ ಮಾಡಿದ್ದು. ಇದು ಅಲ್ಲ, ಅದರಂತ ತಿಳ್ಕೊಬೇಡ್ರಿ. ಒಂದು ದೊಡ್ಡ ಪ್ರಮಾಣದಲ್ಲಿನೇ ನಾವು ಚಳುವಳಿಯನ್ನು ಮಾಡಿದ್ವಿ. ಯಾಕೆ ಇದು ಯಶಸ್ವಿ ಆತಂತಂದ್ರೆ ಪಕ್ಷಾತೀತ ಮತ್ತು ಜಾತ್ಯತೀತ ಅಂಥೇಳಿ ನಾವೇನು ಹೆಸರನ್ನು ಇಟ್ಕೊಂಡು ಕೆಲಸ ಮಾಡಕತ್ತೀವಿ, ಇದೇ ಮುಂದುವರಿಬೇಕು. ಇದೇ ರೀತಿ ಪಕ್ಷಾತೀತ ಜಾತ್ಯತೀತ ಮುಂದುವರಿತಂತಂದರೆ ನಾವು ಯಶಸ್ವಿಯಾಗಿ ಇನ್ನೂ ಮುಂದೆ ಬರೀಬೋದು ಅನ್ನುವಂಥದ್ದು ನಾವು ಹೇಳ್ತೀವಿ. 24 ಸೆಪ್ಟೆಂಬರ್ನಿಂದ ನಾವು ಏನು ಕೆಲಸ ಮಾಡಿದ್ವಿ ಅಂತಂದರೆ, ಪ್ರತಿ ರಾಮದುರ್ಗದ ನಗರದ ಪ್ರತಿ ಅಂಗಡಿಗಳಲ್ಲಿ ಮತ್ತು ಕೆಲವೊಂದು ಮನೆಗಳಲ್ಲಿ ಹೋಗಿ, ಆಮೇಲೆ ಹೆಚ್ಚಾಗಿ ಈ ಮಾಧ್ಯಮಗಳಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಅದು ಯೂಟ್ಯೂಬ್ ಚಾನಲ್ ಇರ್ಬೋದು, ಪತ್ರಿಕೆಗಳಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಇದು ಒಂದು ಯಶಸ್ವಿ ಹೋರಾಟವನ್ನು ಮಾಡಲಿಕ್ಕೆ ಅವರು ಕಾರಣೀಭೂತರದಾರ. ಯಾಕಂತಂದರೆ ಎಲ್ಲರಿಗೂ ಗೊತ್ತಾಗೈತಿ, ರೈಲ್ವೆ ಇಲಾಖೆಯವ್ರಿಗೂ ಎಲ್ಲ ಗೊತ್ತಾಗೈತಿ. ಅದರ ಭಾಗವಾಗಿ ಏನು ಮೊನ್ನೆ 14ನೇ ತಾರೀಕಿಗೆ ಕೇಂದ್ರದ ರಾಜ್ಯ ರೈಲ್ವೆ ಸಚಿವರು ಬಂದಿದ್ದರು, ಸೋಮಣ್ಣ ಅವರು. ನಮ್ಮ ರಾಮದುರ್ಗದ ಶಾಸಕರು ಅಶೋಕಣ್ಣ ಪಟ್ಟಣ್ಣವರು ಅವ್ರ ಜೊತೆ ಮಾತಾಡಿದರು. ಅವ್ರು ಹೇಳಿದ್ರು ನಮಗೆ, ಅಶೋಕಣ್ಣವರು ಎಲ್ಲ ನಮ್ಮ ಜೊತೆ ಮಾತಾಡಿದ್ದಾರೆ, ನೀವು ಮನವಿ ಕೊಡ್ರಿ, ಆಮೇಲೆ ಅದಕ್ಕೆ ಭೂಮಿ ಕೊಡಿಸ್ರಿ, ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ನಮಗೆ ಸಂತೋಷ ಆಯ್ತು. ನಾವು ಇವರಿಗೆ ಒತ್ತಾಯ ಮಾಡಿದ್ವಿ ಅಂತಂದರೆ ಆ ಕೆಲಸ ಆಗತ್ತೈತೆ ಅನ್ನುವಂಥದ್ದು ನಮಗೂ ಇದು ಆತ. ಅದರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿರುವಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನಿದ್ದಾರೆ ಅವ್ರ ಕಡೆಯಿಂದ ಪತ್ರಗಳನ್ನು ತಗೋಬೇಕಂದ್ರೆ ಒತ್ತಾಯ ಮಾಡುವಂಗೆ ಈ ಒಂದು ರೈಲ್ವೆ ಟ್ರ್ಯಾಕ್ ಏನು ಬರಬೇಕಾಗಿತ್ತು, ಇದು ಅವಶ್ಯ ಐತಿ ರಾಮದುರ್ಗ ತಾಲೂಕಿಗೆ. ಯಾಕಂದ್ರೆ ಕುಡ್ಚಿಯಿಂದ ಲಿಂಕ್ ಮಾಡಿ ಧಾರವಾಡವರೆಗೆ ಅವಶ್ಯ ಐತಿ, ಇದು ಮಾಡಲೇಬೇಕನ್ನುವಂಥ ಒಂದು ಒತ್ತಾಯ ಮಾಡಿ ಎಲ್ಲ ಪತ್ರಗಳನ್ನು ತಂದು ನಮ್ಮ ಅಶೋಕಣ್ಣ ಅವರಿಗೆ ಅದನ್ನು ಕೊಟ್ಟಿವಿ ಅಂತಂದ್ರೆ ಅವ್ರ ಕೈ ಇನ್ನೂ ಸ್ಟ್ರೆಂಡನ್ ಆಕೈತಿ. ಅದರ ಭಾಗವಾಗಿ ಏನೈತಿ, ಅವರು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡೋದು. ಯಾಕಂದ್ರೆ ಹೆಚ್ಚು ಸಹಾಯ ಈಗ ಇವರಿಂದ ನಮಗೆ ಬೇಕಾಗಿದೆ. ಯಾಕಂದ್ರೆ ನಮ್ಮ ಭಾಗದ ಶಾಸಕರು ಅಂತಂದ್ಮೇಲೆ ಮತ್ತು ಭಾಳಷ್ಟು ಜನ ಇದನ್ನು ತಿಳ್ಕೊಬೇಡ್ರಿ, ಇಲ್ಲಿ ಬೇರೆ ಬೇರೆ ಪಾರ್ಟಿಯವರು ಇದು ನಾವು ಇವರಿಗೆ ಹೇಳಾಕ್ತಾರಪ್ಪ ಅಂತೇಳಿ ಇದು ಪೊಲಿಟಿಕ್ಸ್ ಅಲ್ಲ. ಯಾಕಂದ್ರೆ ಈಗ ಚುನಾಯಿತ ಪ್ರತಿನಿಧಿಯೊಳಗೆ ರೂಲಿಂಗ್ ಪಾರ್ಟಿ ಐತಿ, ಅವ್ರಿಗೆ ನಾವು ಹೇಳಲೇಬೇಕಾಗತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊರಿ ನೀವು. ಯಾಕಂದ್ರೆ ನಾ ಈಗ ನೋಡಕತ್ತಿದ್ದು ಒಂದು ಟೈಪ್ ನನಗೆ ಬೇರೆ ಬೇರೆ ಅನ್ನಿಸ್ತದೆ, ಆ ಟೈಪ್ ನಾವು ಹೋಗ್ಲಾರ್ದನ ಗುಂಪು ವೈಸ್ ಗ್ರೂಪಿಸಮ್ ಇದರಲ್ಲಿ ಆಗಬಾರ್ದು. ಗ್ರೂಪಿಸಮ್ ಆಗ್ತಂದ್ರೆ ಅದು ಬೇರೆ ಬೇರೆ ಲೈನ್ ಹೋಗ್ಬಿಡ್ತೈತಿ. ಗ್ರೂಪಿಸಮ್ ಆಗಲಾರ್ದೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಕೂಡಿ ಹೋಗೋಣ. ನಮ್ಮ ಶಾಸಕರ ಕೈಯನ್ನು ಬಲಪಡಿಸೋಣ. ಮತ್ತು ಬೇರೆ ಬೇರೆ ಜನನೂ ಬರ್ತಾರೆ ನಮ್ಮ ಕಡೆ, JDSನವರು ಬರ್ಬೋದು, BJP ಅವರು ಬರ್ಬೋದು, ಎಲ್ಲರೂ ಬರ್ಬೋದು. ಅವ್ರ ಜೊತೆನೂ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅವರಿಂದ ಒಂದು ಕೆಲಸ ಆಗಿರ್ತೈತಿ, ಇವರಿಂದ ಒಂದು ಕೆಲಸ ಆಗಿರ್ತೈತಿ, ಈ ರೀತಿ ಇದು ಆಗ್ತಿರ್ತೈತಿ. ಈಗ ನಮ್ಮದು ಎಲ್ಲ ಮೇನ್ ಇಂಪಾರ್ಟೆಂಟ್ ಕೆಲಸ ಏನಂತಂದರೆ ಆ ರೈಲ್ವೆ ಮಾರ್ಗಕ್ಕೆ ಭೂಮಿಯನ್ನು ಕೊಡಿಸ್ಬೇಕು ಅನ್ನುವಂಥ ಮಾತನ್ನು ಈ ಸೋಮಣ್ಣವರು ಹೇಳ್ಯಾರ. ಅದಕ್ಕೆ ನಾವು ಶಾಸಕರಿಗೆ ಇವತ್ತಿನ ಸಭೆಯಲ್ಲಿ 2000 ಇಸ್ವಿಯಿಂದ 2009ರವರೆಗೆ ಕುತುಬುದ್ದೀನ್ ಕಾಜಿ ಅವರ ನೇತೃತ್ವದಲ್ಲಿ ಕುರ್ಚಿ ಬಾಗಲಕೋಟೆ ರೈಲು ಮಾರ್ಗಕ್ಕೆ ಸಾಕಷ್ಟು ಹೋರಾಟಗಳನ್ನು ಚಳವಳಿಯನ್ನು ಮಾಡಿದ್ದೇವೆ. ಅದರ ಫಲವಾಗಿ ಅಲ್ಲಿ ಕುರ್ಚಿ ಬಾಗಲಕೋಟೆ ಯಶಸ್ವಿ ಆಯಿತು. ಹೊಸ ಮಾರ್ಗ ಕಂಪ್ಲೀಟ್ ಆಯಿತು. ಲಲ್ಲು ಪ್ರಸಾದ್ ಯಾದವ್ ಅವರ ಸಚಿವರಿದ್ದರು. ನಾವು ಸಾಕಷ್ಟು ಸಾರಿ ಅವರು ಭೇಟಿಯಾಗಿದ್ದೀವಿ. ಹೋರಾಟಗಳನ್ನು ಮಾಡಿದ ಫಲವಾಗಿ ಕುರ್ಚಿ ಬಾಗಲಕೋಟೆ ಆಯಿತು. ಮುಂದೆ ನಾನು ಕಾರಣಾಂತರದಿಂದ ವಾಪಸ್ಸು ರಾಮದುರ್ಗ ಬಂದೆ. ರಾಮದುರ್ಗದಲ್ಲಿ 2009ರಿಂದ ಸತತವಾಗಿ ಹೋರಾಟಗಳನ್ನು ಪ್ರತಿಭಟನೆ ಮಾಡಿದೆ. ಅಣ್ಣವ್ರಿಗೆ ಕೂಡ 5-6 ಸಾರಿ ಮನವಿಯನ್ನು ಕೊಟ್ಟಿದ್ದೀನಿ, ಅವರು ಸ್ಪಂದಿಸಿದ್ರು. ಕಾರಣಾಂತರದಿಂದ ಸ್ವಲ್ಪ ವಿಳಂಬ ಆಯಿತು. ಆದರೂ ಇಲ್ಲಿ ಸಾಕಷ್ಟು ನಾವು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರಿವರೆನ್ನದೇ ಎಲ್ಲರೂ ಒಗ್ಗೂಡಿಸಿ ಹೋರಾಟಗಳನ್ನು ಮಾಡ್ತಾ ಅದರ ಫಲವಾಗಿ 2013ರಲ್ಲಿ ಸರ್ವೆ ಮಾಡಲಾಯಿತು. ಆಮೇಲೆ ಮುಂದೆ 2019ರಲ್ಲಿ ಕೂಡ ಸರ್ವೆ ಮಾಡಲಾಯಿತು. ಅದು ಕಾರಣಾಂತರದಿಂದ ಒಂದು ಸ್ವಲ್ಪ ಸ್ಥಗಿತ ಆಯಿತು. ಕೆಲವು ಜನ ಅಪಾರ್ಥ ಮಾಡಿಕೊಂಡ್ರು, ಕೆಲವು ಜನ ಕನ್ಫ್ಯೂಸ್ ಮಾಡಿಕೊಂಡ್ರು, ಇವ್ರು ಸ್ಥಗಿತ ಮಾಡಿದ್ರು, ಹೋರಾಟ ಮಾಡಲಿಲ್ಲ ಅಂತೆಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಹೋರಾಟಗಳು ನಡೆದು
ಆದ್ರೆ ಇಷ್ಟೊಂದು ಪವರ್ಫುಲ್ಲಾಗಿ ಮೀಡಿಯಾಗಳು ಅವಾಗ ಇರಲಿಲ್ಲ. ನಾವು ಹೋರಾಟ ಮಾಡಿ ಪತ್ರಿಕೆಗಳು ಅದಾವೆ, ನಮ್ಮ ಕಡೆ ಎಲ್ಲ ಅದಾವೆ. ಎಲ್ಲ ನಾವು ಶಾಸಕರಿಗೆ ಬೆಟ್ಟಿದ್ದೀವಿ, MP ಗಳಿಗೆ ಬೆಟ್ಟಿದ್ದೀವಿ, ಮಿನಿಸ್ಟ್ರಿಗೆ ಬೆಟ್ಟಿದ್ದೀವಿ. ಎಲ್ಲ ಹೋರಾಟ ಮಾಡಿದ ಫಲವಾಗಿ ಸಾಕಷ್ಟು ಹೋರಾಟಗಳ ಫಲವಾಗಿ ಆಯಿತು. ಈಗ ಮತ್ತೆ ನಮ್ಮ ಸ್ನೇಹಿತರು ಮುಂದಾಗಿ ಈ ಮುಂದಾಳತ್ವವನ್ನು ವಹಿಸಿ ಮಾಡ್ತದಲ್ಲ, ನನಗೂ ಭಾಳ ಸಂತೋಷ. ಈಗ ಎಲ್ಲರ ಜೊತೆಗೂಡಿ ಇದ್ರೊಳಗೆ ಬೇರೆ ಭೇದ ಭಾವ ಮಾಡದೆ ಎಲ್ಲರೂ ಒಗ್ಗೂಡಿ ನಾನು ನೀನು ಅನ್ನೋದೇ ಎಲ್ಲರೂ ಮುನ್ನುಗ್ಗಿದ್ರೆ ನಾನು ಕೂಡ ಈ ರೈಲ್ವೆ ಬರುವವರೆಗೆ ಹೋರಾಟ ನನ್ನದು ನಿರಂತರವಾಗಿರುತ್ತೆ. ಈ ರಾಮದುರ್ಗ ಹೊಸ ರೈಲು ಮಾರ್ಗ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡೋಣ. ಅಣ್ಣಾರ ನೇತೃತ್ವದಲ್ಲಿ ಹೋರಾಟ ಮಾಡಿ ಮುಂದೆ ಈ ಲೋಕಾಪುರವರೆಗೆ ಅಂತೂ ನಮ್ದು ಆಗಿದೆ. ಕುರ್ಚಿ ಭಾಗ ನಮ್ಗೆ ಭಾಳ ಸಮೀಪ ಇದೆ. ಈಗ ಲೋಕಾಪುರದಿಂದ ಸೌದತ್ತಿ, ರಾಮದುರ್ಗ ಭಾಗವಾಗಿ ಸೌದತ್ತಿಗೆ ಹೋದರೆ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ, ಫ್ಯಾಕ್ಟ್ರಿಗಳಿಗೆ ಅನುಕೂಲ ಆಗುತ್ತೆ. ನಮ್ಮ ಇವತ್ತು ಏನೋ ಒಂದು ಪ್ರತಿಭಟನೆಯ ಅಂಗವಾಗಿ ಮೊನ್ನೆ ಸಹಾಯ ಸಹಕಾರ ನೀಡಿದ್ದಕ್ಕಾಗಿ ಪತ್ರಿಕಾ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮ ಹಾಗೂ ನಮ್ಮ ಎಲ್ಲ ನಾಯಕರುಗಳು ಸ್ಮರಿಸುತ್ತಾ ಇವತ್ತು ಏನೋ ಒಂದು ಈ ಕಾರ್ಯಕ್ರಮ ಮುಂದಿನ ಹಂತಕ್ಕೆ ನಮ್ಮ ಶಾಸಕರು ಮೊನ್ನೆ ದಿನ ಏನೋ ಒಂದು ಶಿವಣ್ಣ ಅವರಿಗೆ ನಮ್ಮ ರಾಮದುರ್ಗದ ಜನರು ಬರ್ತಾ ಇದ್ದಾರೆ, ಸೋಮಣ್ಣ ಅವರಿಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ಶಾಸಕರು. ಯಾಕಂದರೆ ಯಾರಾದರೂ ಹಿಂದಿನ ಬಾಕಲ್ದಾಗ ಹೇಳ್ತಾ ಇದ್ರು, ಆದರೆ ಮುಂದಿನ ಬಾಕಲಿಂದ ಅವರು ನಮಗೆ ನೇರವಾಗಿ ಹೇಳಿದ್ರು, ನಿಮ್ಮ ಶಾಸಕರು ನಮಗೆ ಫೋನ್ ಮಾಡಿದಾರಪ್ಪ, ನೀವು ಮನವಿ ಪತ್ರವನ್ನು ಕೊಡ್ರಿ, ನಿಮ್ಮ ಕೆಲಸವನ್ನು ನಾನು ಆದಷ್ಟು ಬೇಗನೆ ಮಾಡ್ತೀನಿ ಅಂತೇಳಿ ನಮಗೆ ಅವತ್ತು ನಮ್ಮ ಬೇಡಿಕೆಯನ್ನು ಅಶೋಕ್ ಪಟ್ಟಣ್ಣವರು ಈಡೇರಿಸಿದಂಗೆ 50% ಆಗಿದೆ. ಇನ್ನು 50% ಇದೆ. ಯಾರೂ ಹಿಂದಿನ ಬಾಕಲ ಹಿತ್ತಲ ಬಾಕಲ ಹೋಗೋದು ಬೇಡ. ದಯವಿಟ್ಟು ಎಲ್ಲರೂ ನೇರವಾಗಿ ಮುಂದಿನ ಬಾಕಲನ ಹೋಗೋಣ, ಅಣ್ಣವ್ರನ್ನ ಕರ್ಕೊಂಡು ಆ ಬಾಕಲದಲ್ಲೇ ದಾಟುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ನಾವು ಒಕ್ಕೂರಲಿಂದ ಹೇಳ್ತಾ ಇದ್ದೀವಿ. ಎಲ್ಲರಲ್ಲಿ ಒಂದು ಅವೇರ್ನೆಸ್ ಬೆಳೆದಿದೆ, ಜಾಗೃತಿ ಮೂಡೈತಿ. ಇವತ್ತು ಯಾವ ಜಾತಿ ಧರ್ಮ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ರಾಮದುರ್ಗ ಆರ್ಥಿಕವಾಗಿ ಆನಂತರ ಎಲ್ಲ ದೃಷ್ಟಿಯಿಂದಲೂ ಹಿಂದುಳಿದೈತಿ. ಇದು ಯಾವುದು ಈಗಾಗಲೇ ಒಂದು ಸ್ಫೂರ್ತಿ ಎಲ್ಲರಲ್ಲಿ ಏನೋ ಒಂದು ಈ ಶಾಸಕರ ಒಂದು ಮನಸ್ಸು ಮಾಡಿದ್ರೆ ಈ ಆರ್ಥಿಕವಾಗಿ ಮುನ್ನುಗ್ಗಬಹುದು ರಾಮದುರ್ಗದ ಜನತೆ ಅನ್ನುವಂಥದ್ದು. ಜೊತೆಯಾಗಿ ಈಗಾಗಲೇ ವಿ ಸೋಮಣ್ಣ ಅವರು ಕೇಂದ್ರ ರೈಲ್ವೆ ಮಂತ್ರಿಗಳು ಏನು ಹೇಳಿದ್ದಾರೆ, ನೀವು ಎಲ್ಲೇ ಇದನ್ನು ಮಾಡಿಕೊಂಡು ಶಾಸಕರಿದ್ದಾರೆ ಬೇಕಾದಂಗೆ ಅವ್ರು ಅನುದಾನ ತರಕ್ಕೆ ಸಾಕಷ್ಟು ಗಟ್ಟಿದ್ದಾರೆ, ಅಂಥವ್ನು ತೊಗೊಂಡು ನೀವು ಭೂಮಿ ಅಷ್ಟು ಕೊಡಿಸ್ಕೊಡ್ರಿ, ನಾನು ನಿಮ್ಮ ಕೆಲಸ ಚಾಲೂ ಮಾಡ್ತೀನಿ ಅಂತೇಳಿ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲಿ ಇದನ್ನು ಮಾಡೋದನ್ನು ನಾವು ಪಕ್ಷಾತೀತವಾಗಿ ಆಗಲಿ, ಜಾತ್ಯತೀತವಾಗಿ ಆಗಲಿ, ಧರ್ಮಾತೀತವಾಗಿ ಆಗಲಿ ನಾವು ಅವ್ರ ಒಕ್ಕೂರಲ್ಲಿಂದ ಅವ್ರ ಬೆನ್ನ ನಾವು ಬಿದ್ವು ಅಂತಂದ್ರೆ ಅವ್ರೇನು ಭಾಳ ಸರ್ವೇಗದಲ್ಲಿ ಅದನ್ನು ಗ್ರೈಂಡ್ ಮಾಡಿಸುವಂಥದ್ದನ್ನು ಪ್ರಯತ್ನ ಮಾಡ್ತಾರೆ. ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವ್ರ ಮಾತು, ಅವ್ರ ಕಿಚ್ಚು, ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಸರ್ಕಾರದ ಯೋಜನೆಗಳು ನಿಜವಾಗಿಯೂ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಇದೆ. ಈ ಹಿಂದೆ ನಮ್ಮ ಬೈರೇಗ್ದಾರವ್ರ ಹೋರಾಟ ಆಗಲಿ, ತೊಗ್ಗಿಯವರ ಹೋರಾಟ ಆಗಲಿ, 2013ರಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಆದಂಥ ನಮ್ಮ ಖರ್ಗೆ ಸಾಹೇಬ್ರ ಹತ್ರ ಸ್ವತಃ ಅನ್ನಾರ ಕರ್ಕೊಂಡು ಹೋಗಿ ಆವಾಗ ಹೇಳಿದರು, ಇಲ್ಲ ಸರ್ ನಮ್ಮ ಭಾಗಕ್ಕೆ ಬೇಕಾಗಿತ್ತು ಅಂದಾಗ ಅನ್ನಾರಿಗೆ ಅವತ್ತು ಮಿನಿಸ್ಟರ್ ಹೇಳಿದರು, ಭಾಳ ಕಡಿಮೆ ಸಮಯ ಐತಿ, ನಾನು ಮಂತ್ರಿ ಆಗಿದ್ದೀನಿ, ಆದರೂ ನೀವು ಹೇಳಾಕತ್ತೀರಿ ಅಂದಮೇಲೆ ಇದು ಬಿಡೋಂಗಿಲ್ಲ, ನಾನು ಸರ್ವೆಗೆ ಹಾಕ್ತೀನಿ ಅಂತ ಆವತ್ತನ ಸರ್ವೆಗೆ ಮೂಮೆಂಟ್ ಆಗಿತ್ತು. ಈಗ ವಾಪಸ್ ಮತ್ತೆ ಕಾಲು ಹೆಂಗೆ ಕೂಡಿ ಬಂದೈತೆ ಅಂತಂದ್ರೆ ಈ ಪಕ್ಷಾತೀತದ ಹೋರಾಟದ ಒಂದು ಮುಂಚೆನೇ ಅದು ಅನ್ನಾರ ತಗೋಬೇಕು, ಪಕ್ಷಾತೀತವಾಗಿ ಅದನ್ನು ತೊಗೊಂಡೋಗಿ, ಯಾಕಂದರೆ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುವಂಥ ಸಾಮರ್ಥ್ಯ ನಮ್ಮ ಭಾಗದಾಗ ಯಾರಿಗಾರ ಐತೆ ಅಂತಂದರೆ ಅದು ಅನ್ನಾರ್ಗೆ ಐತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಾಗಲಕೋಟೆ ಜಿಲ್ಲಾದಾಗ ಈಗಾಗಲೇ ಕುತುಬುದ್ದೀನ್ ಕಾಜಿ ಸಾಹೇಬರು ಅಲ್ಲೇ ಸಂಬಂಧಪಟ್ಟಂಥ ಎಲ್ಲ MLAಗಳಾಗಲಿ, MLC ಆಗಲಿ, MP ಗಳದಾಗಲಿ ಎಲ್ಲರದ ಪತ್ರವನ್ನು ಸಂಗ್ರಹ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಭಾಗದ ಬಗ್ಗೆ ನಮ್ಗಿಂತ ಜಾಸ್ತಿ ಕುತುಬುದ್ದೀನ್ ಕಾಜಿ ಸಾಹೇಬರು ಕಾಳಜಿ ವಹಿಸಿ ಆ ಕೆಲಸವನ್ನು ಮಾಡಕತ್ತಾರೆ. ಅದಕ್ಕೆ ಅವ್ರಿಗೆ ಆ ಹೋರಾಟಕ್ಕೆ ಅವ್ರಿಗೂ ಧೈರ್ಯ ಕೊಡಬೇಕಾಗೈತಿ. ನಾವು ಜೊತೆಗೆ ಅನ್ನಾರಿಗೂ ನಾವು ಕೈ ಬಲಪಡಿಸ್ಬೇಕಾಗೈತಿ. ಅದಕ್ಕೆ ಮೊನ್ನೆ ಸೋಮಣ್ಣ ಸಾಹೇಬರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಶೋಕ್ ಅನ್ನಾರಿಗೆ ನೀವು ಗಟ್ಟಿಯಾಗಿ ಹಿಡ್ಕೊರಿ, ರಾಜ್ಯ ಸರ್ಕಾರದಿಂದ ಅವ್ರಿಗೆ ಭೂಮಿ ಕೊಡಿಸ್ಲಿ, ನಾ ಕೇಂದ್ರ ಸರ್ಕಾರದಿಂದ ಈ ಯೋಜನೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತೂ ಹೇಳಿದರು. ಅದರ ಜೊತೆಗೆ ಅವತ್ತು KV ಪಾಟೀಲರು ಬಂದಿದ್ದರು. KV ಪಾಟೀಲರ ಮುಂದೆ ಅನ್ನಾರ ಹೇಳಿದ್ರು ಅವರು, ಇಲ್ಲ ನಾನು 15-20 ದಿವಸನಾಗ
ಅಧಿಕಾರಿಗಳ ಟೀಮ್ ಸ್ವತಃ ತೊಗೊಂಡು ನಾ ಬರ್ತೀನಿ. ಲೋಕಾಪುರಿಗೆ ಬಂದು ಲೋಕಾಪುರದಿಂದ ರಾಮದುರ್ಗ ಮತ್ತು ನೀವು ಶಬರಿಕೊಳ ಏನೊಂದು ರಾಮ ಜನ್ಮಭೂಮಿಗೆ ಒಂದು ಲಿಂಕ್ ಐತೆ ಅಂತ ಹೇಳಾಕತ್ತೀರಿ ಶಬರಿಕೊಳದ್ದು, ಅದನ್ನು ನಾನು ಖಂಡಿತವಾಗಿ ನಾನೇ ಬರ್ತೀನಿ, ಸ್ವತಃ ಬಂದು ಅದು ವೀಕ್ಷಣೆ ಮಾಡ್ತೀನಿ. ಮಾಡಿ ಮುಂದೆ ನಿಮ್ಮ ಅಣ್ಣಾರ ಜೊತೆ ನಾವು ಮಾತಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ದಯವಿಟ್ಟು ಅಣ್ಣಾರು ಇದನ್ನು ತಾವು ಮನಸ್ಸಿನ ಮೇಲೆ ತಗೋಬೇಕು, ತಗೊಂಡು ಇದು ಭಾಳ ಅವಶ್ಯಕತೆ ಐತಿ. ಯಾಕಂತಂದ್ರೆ ಈಗಾಗಲೇ ನಮ್ಮ ತಾಲೂಕಿಗೆ ರಾಜ್ಯ ಹೆದ್ದಾರಿಗಳಿತ್ತು, ರಾಷ್ಟ್ರೀಯ ಹೆದ್ದಾರಿ ಇರಲಿಲ್ಲ. ಈಗ ನಮ್ಮ ತಿಮ್ಮಾಪುರ ಎಸೆದಿಂದ ಹಿಡ್ಕೊಂಡು ಉಚ್ಚಿನಕೊಪ್ಪವರೆಗೂ 22 ಕಿಲೋಮೀಟ್ರು ರಾಷ್ಟ್ರೀಯ ಹೆದ್ದಾರಿ ಹೊಂಟೈತಿ. ಅದರ ಜೊತೆಗೆ ಈ ರೈಲು ಯೋಜನೆ ಏನಾರು ಬಂತಂದ್ರೆ, ಈಗ ನೀವು ಅನ್ನಾರ ಗಮನಕ್ಕೆ ತೊಗೊಂಡ್ರೆ ಉದ್ದಿಮೆ ಇದು ಭಾಳ ಸರಳ ಆಗ್ತೈತಿ, ಮತ್ತು ಇಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತೈತಿ. ಇದು ರೈಲು 1 ವರ್ಷಕ್ಕೆ ಬರ್ತಿತ್ತು, 2 ವರ್ಷಕ್ಕೆ ಬರ್ತಿತ್ತು ಗೊತ್ತಿಲ್ಲ, ಬಟ್ ಇದು ಹೋರಾಟ ನಿರಂತರವಾಗಿ ನಡಿಬೇಕು. ಅನ್ನಾರ ಕೈ ನಾವೆಲ್ಲರೂ ಕೂಡ ಬಲಪಡಿಸಿದಾಗ ಮಾತ್ರ ಇಲ್ಲೇ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಐತಿ. ಗೈಬೂಬಿ ಅವರು ಹೇಳಿದಂಗೆ ಇದು ಯಾವ ರೂಟು ಹೋರಾಟ ಪಡೆಯಂಗಿಲ್ಲ, ಎಲ್ಲರೂ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ನಾನು ಅನ್ನಾರಿಗೆ ವಿಶೇಷವಾಗಿ ಕಾಳಜಿ ವಹಿಸಿದೆ ಅಂತೇಳಿ ಮುಂದುವರೆಸಿ ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮೆಲ್ಲರಿಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣವರಿಗೆ ನಾನು ರೈಲ್ವೆ ಕ್ರಿಯಾ ಸಮಿತಿ ವತಿಯಿಂದ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಹೋರಾಟ ಎಂದು ಪ್ರಾರಂಭ ಆಗಿತ್ತು. ಅವತ್ತಿನ ನೀವು ನಮ್ಮ ಎಲ್ಲರೂ ಬೆನ್ನಿಗಿದ್ದೀರಿ. ಮೊದಲು ಮಾಧ್ಯಮದವರು, ಡಿಜಿಟಲ್ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಎಲ್ಲರೂ ನೀವು ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಕೊಟ್ಟಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಪರವಾಗಿ ತಮಗೂ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ ಹಾಗೂ ಇಲ್ಲಿರತಕ್ಕಂಥ ಎಲ್ಲರಿಗೂ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ